ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕಾಗಿರುವುದು. ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ದುರ್ಗುಣಗಳು ನಿನ್ನಲ್ಲಿರುವುದೇ ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದಲವತರಿಸಿದ ವಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ದರೆಯ ಬೆಳಗುವ ರವಿಯ ಕರುಣದಿ. ಕರ್ಣ, ದರೆಯನ್ನು ಬೆಳಗುವ ರವಿಯ ಕರುಣದಿ. ಮಹಾಮಹಿಮನೆಂದೆನಿಸಿ ನರೆದರವಿ ಸುತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ತಳಮಳವೇ ತಕ್ಕೆ ಮನದ ಚಿಂತೆ ತೊರೆ. ಕರ್ಣ, ಕರ್ಣ, ತಳಮಳವೇ ತಕ್ಕೆ ಮನದ ಚಿಂತೆ ತೊರೆ. ಅಮಿತ ಭುವನದೋ ಕೀರ್ತಿಯ ಪಡೆವೆ. ಹೌದು ಕಂದ, ಅಮಿತ ಭುವನದೋ ಕೀರ್ತಿಯ ಪಡೆವೆ. ಘನತರ ಮೆನಿಸಿದ ಮೇದಿನಿಯೋಳು ನೀ. ಕರ್ಣ, ಘನತರ ಮೆನಿಸಿದ ಮೇದಿನಿಯೋಳು ನೀ. ಮಹಾಮಹಿಮನೆಂದೆನಿಸಿ ಮೆರೆವರವಿ ಸುತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯದೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು. ಕರ್ಣ, ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳು ಆಶ್ಚರ್ಯಕರವಾಗಿದೆಯಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ನೀವು ಪಾಂಡವರ ಪಕ್ಷಪಾತಿ. ಪಾಂಡವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ನಿರತನಾಗಿರುವೆ. ದೇವಾ, ಸೋದನೆ ಏನಿದು ವಿಧಿಸಾಪ. ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ. ಸೋದನೆ ಏನಿದು ವಿಧಿಸಾಪ. ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು. ಬಹುದಿನ ನೊಂದೆ ಬಂಧುಗಳಾರೆಂದು. ಇಂದು ವದನಾಪ ಹಿಂದೆಯಲಿ ನೊಂದೆ. ಬಹುದಿನ ನೊಂದೆ ಬಂಧುಗಳಾರೆಂದು. ಇಂದು ವದನಾಪ ಹಿಂದೆಯಲಿ ನೊಂದೆ.
ದೇವಾ ಸೋದನೆ ಏನಿದು ಪ್ರೀತಿ ಸಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಸೋದನೆ ಏನಿದು ಪ್ರೀತಿ ಸಾಪ ಕರ್ಣ ಜನ್ಮ ರಹಸ್ಯದ ಅಂತರವರಿತು ಜನ್ಮದಾತೆಯ ನಿರ್ದಯವರಿತು ಜನ್ಮ ರಹಸ್ಯದ ಅಂತರವರಿತು ಜನ್ಮದಾತೆಯ ನಿರ್ದಯವರಿತು ಜೀವಿಸಲೇ ಬರಿ ಸಹಜರ ಸಮಕೂಡಿ ಜೀವಿಸಲೇ ಬರಿ ಸಹಜರ ಸಮಕೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಸೋದನೆ ಏನಿದು ವಿಧಿ ಸಾಪ ಪಾಪಿಯಾದ ಪರಿತಾಪ ಕೀಡಾದೆ ದೇವಾ ಸೋದನೆ ಏನಿದು ವಿಧಿ ಸಾಪ ವಿಧಿ ಸಾಪ. ಪರಮಾತ್ಮ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ನನಗೆ ರವರವಾದಿ ನರಕ ಪ್ರಾಪ್ತಿಯಾಗುವುದು. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತೂ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ ಆತ್ಮ ಪಾಂಡಕುವರರ ಸೇರುತ್ತೆ ನೀನು ಕರ್ಣ ಪಾಂಡಕುವರರ ಸೇರುತ್ತೆ ನೀನು ದರೆಯನು ಪೊರೆಯೈ ಧರ್ಮದೊಳ್ಳಿರುತ್ತ ಕರ್ಣ ದರೆಯನು ಪೊರೆಯೈ ಧರ್ಮದೊಳ್ಳಿರುತ್ತ ಅನುಜರ ಸೇರೈ ಕರುಣವ ತೋರೈ ಕರ್ಣ ಅನುಜರ ಸೇರೈ ಕರುಣವ ತೋರೈ ನೀ ಬಾಳೈ ಸುರಚಿರ ಶರದರ ಶರಣರ ಪೊರೆವನೆ ಕರ್ಣ ಸುರಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೀರ ಕರ್ಣ ಶೂರನೆ ನಾಂತಿಹ ವಿರೋಧ ಕರ್ಣ ದಾನ ಶೂರನೆ ನಾಂತಿಹ ವಿರೋಧ ಮೆರೆಸಿಗ ನಿಜ ವರಗುಣಶೀಲ ಮೆರೆಸಿಗಾನಿ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತ ಕಾಮೆ ಕರ್ಣ ಪರಹಿತ ಪ್ರೇಮಿ ಸುಕೃತ ಕಾಮೆ ಬಾನಿಷ್ಕಾಮಿ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮ
ಪ್ರೇಮದಿ ಲಾಲಿಸುವುದೀರ 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 ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶಗಳನ್ನು ಹೊಂದಿ ಆ ಮಂತ್ರಗಳು ಫಲಿಸುವುದೋ ಇಲ್ಲವೋ ಎಂದು ಮನದಲ್ಲಿ ಸಂಶಯವನ್ನು ಹೊಂದಿ ಅದರಲ್ಲಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ನಿನ್ನ ತಾಯಿಯು ಲೋಕದ ಅಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಆಗ ಓರ್ವ ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು ಕರ್ಣ. ಕರ್ಣ, ಈಗಲೂ ನೀನು ನನ್ನ ಸಂಗಡ ಬಾ. ಅವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡುವಂತೆ ನನ್ನೊಡನೆ ಬಾ ಕರ್ಣ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲಿಲ್ಲ ನೀಚ ಸೂತ ಈನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ. ನಾನು ಇಂತಹವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ತಿಳಿಯದು ಕರ್ಣ, ನಿನ್ನ ವಿಚಾರವು ಮತ್ಯಾರಿಗೂ ತಿಳಿದಿಲ್ಲ. ನಿನ್ನ ತಾಯಿಯಾದ ಕುಂತಿದೇವಿಯು ದೇವ ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುತ್ತಿರುವುದೆಂದು ನನ್ನಲ್ಲಿ ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಅತಿ ಸಂಭ್ರಮದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ತಿಳಿದಿರುವ ಧರ್ಮರಾಜನು ನನ್ನ ಸಹೋದರನೇ. ಅಯ್ಯೋ, 1000 ಆನೆಗಳ ಬಲವುಳ್ಳ ರುದ್ಧಾಂಸ ಸಂಭೂತನಾದ ಭೀಮಸೇನನು ಸಹ ನನ್ನ ಸಹೋದರನೇ. ಅಯ್ಯೋ, ಪಾಂಡುರಾಜ, ಕುಂತಿ, ಮಾದ್ರಿ ದೇವಿಯರುಗಳು ನನ್ನ ಜನನಿ ಜನಕರೇ. ದಿವ್ಯ ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ಸಹ ನನ್ನ ಸಹೋದರರೇ. ಅಯ್ಯೋ, ದಶ ದಶ ದಿಕ್ಕುಗಳಲ್ಲಿಯೂ ದಿವ್ಯ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ನನ್ನ ಪರಮ ವೈರಿಯಾದ ಅರ್ಜುನನು ಸಹ ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಶಪಥ ಮಾಡಿರುವೆನಲ್ಲೋ. ನಿನ್ನ ರುಂಡವು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವ ಪಾಪದ ಫಲವಾಗಿ ಸೂತನೆಂಬ ಆವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತಂದುಕೊಳ್ಳಲು ಸಾಧ್ಯವೇ? ಅಯ್ಯೋ, ಇದುವರೆವಿಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ಬಾಂಧವರು ಇಂತಹವರೇ ಎಂದು ತಿಳಿದ ಮೇಲೆ ಎಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡು ಕುಮಾರನಾದ ನೀನು ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡು ಕುಮಾರರಂ ನಾನ್ ಕೊಲ್ಲಲೇ, ಕೊಲ್ಲಲೇ ಪಾಂಡು ಕುಮಾರರಂ ನಾನ್ ಕೊಲ್ಲಲೇ. ದುರದೊಳ್ ತಮ್ಮಂದಿರಂ ನಾನ್ ಕೊಲ್ಲುವುದೇ. ಕೊಲದಾಂಬಿಟ್ಟೊಡೆ ಕೊಲದಾಂಬಿಟ್ಟೊಡೆ ಆ ಕೌರವೇಂದ್ರ ಈ ದರೆಯೊಳ್ ಸುಖ ಸಂಪತ್ತಿನಿನ್ ಬಾಳ್ವನೇ. ಚಲದಿನ್ ಪಾತನ ರುಂಡವಂ ಥರಿದು, ಚಲದಿನ್ ಪಾತನ ರುಂಡವಂ ತರಿದು ಮತ್ಸ್ವಾಮಿಗೆ ಮಮತ್ಸ್ವಾಮಿಗೆ ಆನಂದವಂ ಸಲ್ಲಿಸಲಿಕ್ಕಾಗದೆ.
ಪಾರ್ಥನ ಘೋರಸನಕ್ಕೆ ನಾನ್ ತುತ್ತಾಗಲೇ ನಾನ್ ಸಾಯಲೇ ಸಾಯಲೇ